ಎಲ್ರಿಗೂ ನಮಸ್ಕಾರ. ಇದು ಸಿನಿಮಾ ಜಗತ್ತಿನ ಸುದ್ದಿ ಸಮಾಚಾರ ವಿಶೇಷ ಕಾರ್ಯಕ್ರಮ. ಸಿನಿಮಾ ಅಂದ್ರೆ ತಮಾಷೆ ಅಲ್ಲ, ಅದೊಂದು ತಪಸ್ಸು. ಇದು ಆಕ್ಚುಲಿ ಚೆನ್ನಾಗಿರೋದು ವಿತ್ ಕಲ್ಪವೃಕ್ಷ ಸಿನಿಮಾಸ್. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು UI ಟ್ರೈಲರ್ ವಿಚಾರ ಅಲ್ಲ, UI ವಾರ್ನರ್ ವಿಚಾರ. ಏನಿದು UI ವಾರ್ನರ್ ಅಂತ? ವಾರ್ನರ್ ಅಂದ್ರೆ ಬಹುಶಃ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಹೀಗೆ ಮುಂದುವರೆದ್ರೆ 2040 ಕಾಲಘಟ್ಟದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಸಂದೇಶ ಕೊಡೋಕೆ ಒಬ್ರು ಯಾರಾದ್ರೂ ಬರ್ಬೇಕಲ್ಲ, ಅವರು ಬಹುಶಃ ಇವರೇ ಅನ್ಸುತ್ತೆ. ಕಾಲ ಕೆಟ್ಟಾಗ, ಭೂಮಿ ಮೇಲೆ ಪಾಪಕರ್ಮಗಳು ಜಾಸ್ತಿ ಆದಾಗ, ಮಾನವೀಯತೆಗೆ ಜಾಗವೇ ಇಲ್ಲದಿದ್ದಾಗ, ಅಧಿಕಾರದ ಆಸೆಗೆ ಜನಸಾಮಾನ್ಯರನ್ನ ಆಸೆ ಆಮಿಷ ಒಡ್ಡಿ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ನಡೆಸೋ ರಾಜ್ಯಭಾರವೇ ರಾಜಕಾರಣ. ಇದು ಈಗಿನ ಪ್ರಜಾಪ್ರಭುತ್ವ. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ. ಇದು ಹೀಗೆ ಮುಂದುವರೆದ್ರೆ ನಮ್ಮ ದೇಶದ ಪರಿಸ್ಥಿತಿ ಇಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳೋಕೆ ಯಾರಾದ್ರೂ ಬರ್ಬೇಕಲ್ಲ. ಈಗ ಕಲ್ಕಿ ಅವತಾರದಲ್ಲಿ ಬಂದಿದ್ದಾರೆ ಅನ್ಸುತ್ತೆ. ಅವ್ರು ಯಾರು ಅಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ರಿಯಲ್ ಸ್ಟಾರ್ ಉಪೇಂದ್ರ. UI ಸಿನಿಮಾ ಕಾಲ್ಪನಿಕ ಕಥೆಯಾದ್ರೂ ಒಂದಿಷ್ಟು ವಿಚಾರಗಳನ್ನ ಹೊತ್ತು ಬಂದಿರುವ ಸಿನಿಮಾ. ಅದರಲ್ಲಿ ಎರಡನೇ ಮಾತಿಲ್ಲ. ಬಹುಶಃ ಅಂದಿನಿಂದ ಇಂದಿನವರೆಗೆ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಸ್ಪರ್ಧೆ ಕೊಡೋದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಮಾಜದ ಒಂದಿಷ್ಟು ಸರಿತಪ್ಪುಗಳನ್ನ ಎಚ್ಚರಿಸಲಿಕ್ಕೆ ತಮ್ಮ ಎಲ್ಲ ಸಿನಿಮಾಗಳ ಮುಖಾಂತರ ಪ್ರಯತ್ನ ಮಾಡೋ ಅತ್ಯದ್ಭುತ ನಿರ್ದೇಶಕರುಗಳಲ್ಲಿ ಮೊದಲನೇ ಸ್ಥಾನ ನಮ್ಮ ಕರಾಟೆ ಕಿಂಗ್ ಶಂಕರಣ್ಣ. ಅವರನ್ನ ಬಿಟ್ರೆ ಎರಡನೇ ಸ್ಥಾನ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್. ಅದರಲ್ಲಿ ಎರಡನೇ ಮಾತಿಲ್ಲ. ಉಪ್ಪಿ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದೇ ಒಂದು ಎಪಿಸೋಡ್ ಆಗುತ್ತೆ. ಅವರ ಸಿನಿಮಾ ಗ್ರಾಮರ್ ಮತ್ತು ಗ್ಲಾಮರ್ ಜೊತೆಗೆ ಅವರು ಹೇಳೋ ಫಿಲಾಸಫಿ ಸಿನಿಮಾದಿಂದ ಇಂದಿನವರೆಗೆ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಬಹುಶಃ ಮುಂದೆನೂ ಕಡಿಮೆ ಆಗಲ್ಲ ಅನ್ಸುತ್ತೆ. ಫ್ಯೂಚರ್ ಇರೋ ದೇಶ, ನೇಚರ್ ಇರೋ ನಾಡು, ಟೀಚರ್ಸ್ ಇರೋ ಸ್ಕೂಲ್, ಲೀಡರ್ಸ್ ಇರೋ ಪಾರ್ಟೀಸ್, ಪ್ಲಾನಿಂಗ್ ಇರೋ ಫ್ಯಾಮಿಲಿ, ಒಬ್ಬೊಬ್ಬನಿಗೆ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪೋಕ್ಲು, ಇನ್ನರ್ಧ ತಿಕ್ಲು. UI ಸಿನಿಮಾ ಕನ್ನಡದ ಡೆಸ್ಟೋಪಿಯನ್ ವೈಜ್ಞಾನಿಕ ಕಾಲ್ಪನಿಕ ಆಕ್ಷನ್ ಚಿತ್ರ. ಉಪ್ಪಿ ಸರ್ ನಟನೆಯ ಜೊತೆಗೆ ರಚಿಸಿ ನಿರ್ದೇಶನ ಮಾಡ್ತಿರೋ ಕನ್ನಡದ ಮತ್ತೊಂದು ಹೆಮ್ಮೆಯ ಸಿನಿಮಾ. ಚಿತ್ರವನ್ನ ಲಹರಿ ಫಿಲ್ಮ್ಸ್ ಮತ್ತು ವಿನಸ್ ಎಂಟರ್ಟೈನರ್ಸ್ ಸಂಸ್ಥೆ ನಿರ್ಮಾಣ ಮಾಡಿದೆ. ಹೆಸರಾಂತ ಸಿನಿಮಾಟೋಗ್ರಾಫರ್ HC ವೇಣುಗೋಪಾಲ್ ಅವರ ಛಾಯಾಗ್ರಹಣ ಸಿನಿಮಾದಲ್ಲಿದೆ ಮತ್ತು ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕ ಅಜನೇಶ್ ಲೋಕನಾಥ್ ಅವರ ಸಂಗೀತ ಸಾರಥ್ಯ ಸಿನಿಮಾದಲ್ಲಿದೆ. ಸಿನಿಮಾದ ಎಡಿಟರ್ ಬಗ್ಗೆ ಹೇಳೋದಾದ್ರೆ ವಿಜಯರಾಜ್ BG, ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು. ಸಿನಿಮಾದ ಎಲ್ಲ ಸಹ ಕಲಾವಿದರ ಬಗ್ಗೆ ಹೇಳೋದಾದ್ರೆ ರೇಷ್ಮಾ ನಾನಯ್ಯ, ಮುರಳಿ ಶರ್ಮಾ, ಸನ್ನಿ ಲಿಯೋನ್, ಜಯಶ್ರೀ ಸನ್ಗುಪ್ತಾ, ನಿಧಿ ಸುಬ್ಬಯ್ಯ, ಸಾಧು ಕೋಕಿಲ, ಇಂದ್ರಜಿತ್ ಲಂಗೇಶ್, ರವಿಶಂಕರ್, ಅಚ್ಯುತ್ ರಾವ್ ಮತ್ತು ಇತ್ತೀಚೆಗೆ ವಿಧಿವಶರಾದ ಕನ್ನಡದ ನಿರ್ದೇಶಕ ಗುರುಪ್ರಸಾದ್ ರವರು ಕಾಣಿಸಿಕೊಂಡಿದ್ದಾರೆ. ಇದೇ ಡಿಸೆಂಬರ್ 20ಕ್ಕೆ ಸಿನಿಮಾ ದೇಶಾದ್ಯಂತ ತೆರೆ ಮೇಲೆ ಬರಲು ಸಜ್ಜಾಗಿದೆ. ಲ್ಯಾಟ್ರಿ. ಇನ್ನು ಸಿನಿಮಾದ ಮುಖ್ಯ ವಿಚಾರಕ್ಕೆ ಬರೋಣ. UI ವಾರ್ನರ್ ಟ್ರೈಲರ್ನ ವಾರ್ನರ್ ಅಂತ ಕರೆದಿದ್ದಾರೆ. ಉಪ್ಪಿ ಸರ್ ಅಂದ್ರೆ ಡಿಫ್ರೆಂಟು, ಅದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಇಲ್ಲಿ ವಾರ್ನರ್ ಉಪ್ಪಿ ಸರ್. ಪೂರ್ತಿ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಇಲ್ಲಿ ವಾರು ಎದ್ದು ಕಾಣ್ತಿದೆ. ಸಿನಿಮಾ ಆರಂಭದಲ್ಲೇ 2040 ಕಾಲಘಟ್ಟದ ಕಥೆ ಅಂತ ತೋರಿಸಲಾಗುತ್ತೆ. ಇನ್ನೊಂದು ಕಡೆ ಆರಂಭದಲ್ಲೇ ತೋರಿಸಲಾಗುತ್ತೆ ನಮ್ಮ ಪ್ರಜಾಪ್ರಭುತ್ವದ ಎಲ್ಲಾ ಪ್ರಜಾಸೇವಕರು ಜಾಗತಿಕ ತಾಪಮಾನ, ಕೋವಿಡ್, ಹಣದುಬ್ಬರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಿರುದ್ಯೋಗ ಈ ಎಲ್ಲಾ ಉಡುಗೊರೆಗಳನ್ನ ನಮಗೆ ಕೊಟ್ಟಿದ್ದಾರೆ ಅಂತ. ಈ ಊರ್ನೇ ಹಾಳು ಮಾಡ್ತಾವ್ರೆ. ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಒಂದು ಬಾಳೆಹಣ್ಣು, ಅದ್ರ ಮೇಲೆ ರಕ್ತದ ಹನಿಗಳು. ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು. ಬಹುಶಃ
ತಿನ್ನೋ ಅನ್ನಕ್ಕಿರ್ಲಿ, ಬಾಳೆಹಣ್ಣಿಗೆ ಬೆವರಲ್ಲ ರಕ್ತ ಹರಿಸೋ ಸಮಯ ಬರುತ್ತೆ ಅಂತ ವಾರ್ನಿಂಗ್ ಕೊಟ್ಟಂಗಿದೆ. ಇನ್ನೊಂದು ಕಡೆ ಸಾರ್ವಜನಿಕ ಮೂಲಭೂತ ಅವಶ್ಯಕತೆಗಳ ರೈಸ್ ಬಾಲ್ ಮತ್ತು ಮೊಬೈಲ್ ಫೋನ್ಗಳನ್ನು ಉಚಿತವಾಗಿ ಹಂಚುತ್ತಾ ಬರುತ್ತಿರುವ ಗಾಡಿ. ಅಂದ್ರೆ ಬಹುಶಃ ಸರ್ಕಾರಗಳಿಗೂ ಅರ್ಥ ಆಗಿದೆ ನಮ್ಮ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಇಷ್ಟೇ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ದೇಶ ಹಾಳಾಗ್ತಿದ್ರು ಮೊಬೈಲ್ ಫೋನ್ ನಲ್ಲಿ ಮುಳುಗ್ತಿರೋ ನಮ್ಮ ಜನರೇಷನ್ಗೆ ನೀತಿ ಪಾಠ ಅನ್ಸುತ್ತೆ. ಇತ್ತ ಜಾತಿ ಧರ್ಮಗಳ ಕಚ್ಚಾಟ. ಒಂದು ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ತುರುಬಿಗೆ ಮಲ್ಲಿಗೆ ಹೂವು ಅಂತ. ತಿನ್ನೋಕೆ ಅನ್ನ ಇಲ್ಲ ಅಂದ್ರು ನಮ್ಮ ಸಮಾಜ ಜಾತಿ ಧರ್ಮ ಬಿಟ್ಟು ಬದುಕಲ್ಲ ಅನ್ನೋ ತಾತ್ಪರ್ಯ. ಜಾತಿ ಧರ್ಮಗಳನ್ನ ನಂಬರ್ಗಳಲ್ಲಿ ತೋರಿಸಿದ್ದಾರೆ. ನನ್ನ ಪ್ರಕಾರ ಇರೋದು ಒಂದೇ ಜಾತಿ, ಇರೋದು ಒಂದೇ ಜಾತಿ, ಮನುಷ್ಯ ಜಾತಿ. ಇರೋದು ಒಂದೇ ಧರ್ಮ, ಇರೋದು ಒಂದೇ ಧರ್ಮ, ಮನುಷ್ಯ ಧರ್ಮ. ಇಲ್ಲಿ ಇರೋದ್ರಲ್ಲಿ 150 ಜಾತಿ ಪಂಗಡ ಮಾಡ್ಕೊಂಡು ಬದುಕ್ತಿದೀವಿ ಅನ್ನೋ ವಿಚಾರ ಅನ್ಸುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನ ಸ್ವಲ್ಪ ಮುಂದೆ ಹೋದ್ರೆ ನಗರದಲ್ಲಿ ಎಲ್ಲವೂ ಹಾಳಾಗಿದೆ. ಅಲ್ಲಲ್ಲಿ LED ವಾಲ್ಗಳಲ್ಲಿ ತುಂಬಾ ಚೆನ್ನಾಗಿ ಪ್ರಮೋಷನ್ಗಳು ಬರ್ತಿದೆ. ನಮ್ಮ ಜನಸೇವಕರು ಯಾವ್ದಕ್ಕೆ ಕಡಿಮೆ ಮಾಡ್ಕೊಂಡ್ರು, ಜನಗಳಿಗೆ ಮಾಹಿತಿ ತಲುಪಿಸೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಂತ ಇರಬಹುದು. ಬರೀ ಇಂಥದೆಯ. ಇನ್ನ ಸ್ವಲ್ಪ ಮುಂದೆ ಹೋದ್ರೆ LED ವಾಲ್ ಮುಂದೆ ಕೂತಂತ ಹುಡುಗರು ಯುದ್ಧ ವಿಮಾನ ಖರೀದಿ ಮಾಡಿದ್ದಾರೆ, ನಾವು ತುಂಬಾ ಸೇಫ್ ಆಗಿದೀವಿ ಅಂತ ಖುಷಿ ಪಡ್ತಿದ್ದಾರೆ. ತಿನ್ನೋಕ್ ಅನ್ನ ಇಲ್ಲ, ಇರೋಕ್ ನೆರಳಿಲ್ಲ, ಉಡೋಕ್ ಬಟ್ಟೆ ಇಲ್ಲ, ನಿರ್ಗತಿಕ ಪರಿಸ್ಥಿತಿಯಲ್ಲಿ ಬದುಕ್ತಿದ್ರು ತುಂಬಾ ಸೇಫ್ ಆಗಿದೀವಿ ಅಂತ ಖುಷಿ ಪಡ್ತಿದ್ದಾರೆ. ಅಂದ್ರೆ ಸರ್ಕಾರ ನಮ್ಮ ಮನಸ್ಸುಗಳನ್ನ ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಎದ್ದು ಕಾಣುತ್ತೆ. ಅದು ಸರಿ, ಆ ವಾದದಲ್ಲಿ ನಾ ತಪ್ಪಿರಕ್ಕಾಗತ್ಯೇ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇನ್ನೊಂದು ಕಡೆ ಒಬ್ಬ ಹುಡುಗ ಮೊಬೈಲ್ ನೋಡ್ತಾ, ನೋಡ್ರೋ ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಿದಾರೆ ಅಂತ ಖುಷಿ ಪಡ್ತಾ ಹೇಳ್ತಿದ್ದಾನೆ. ಅಸ್ಲಿಕ್ಕೆ ಅವನ ಹೆಸರು ಏನ್ ಗೊತ್ತಾ? ಬಹುಶಃ ಇಲ್ಲಿರೋ ಗ್ರಹ ಗತಿಗಳೇ ಸರಿ ಇಲ್ಲ, ಇನ್ನು ಮಂಗಳ ಗ್ರಹ ಯಾಕೆ ಅಂತ ಇರ್ಬೋದು. ಇವರು ಅಂಗೈಯಲ್ಲಿ ಆಕಾಶ ತೋರಿಸ್ತಿದ್ದಾರೆ ಅಂತಾನೂ ಇರ್ಬೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಒಂದಂತೂ ಸತ್ಯ, ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ನಡೀತಿದೆ. ಬಹುಶಃ ಒಡೆದಾಳೋ ನೀತಿ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದೆ. ಇನ್ನು ಜಾತಿ ಮುದ್ರೆ, ಇದು ಹೀಗೆ ಮುಂದುವರೆದ್ರೆ ನಾನು ಆ ಜಾತಿ ನೀನು ಈ ಜಾತಿ ಅಂತ ಸೀಲ್ ಹೊಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದ್ರು ಬರ್ಬೋದು, ಇದರಲ್ಲಿ ಎರಡನೇ ಮಾತಿಲ್ಲ. ಇನ್ನು ನಗರದ ಒಂದು ಭಾಗ ನಾಶವಾಗಿ ಹೋಗಿದೆ, ಇನ್ನೊಂದು ಭಾಗ ತುಂಬಾ ಹೈಟೆಕ್ ಆಗಿದೆ. ಜನಗಳು ಮತ್ತು ಜನನಾಯಕರು ಹೇಗ್ ಬದುಕ್ತಿದ್ದಾರೆ ಅನ್ನೋ ವಿಚಾರ ತಂದಿರಬಹುದು. ಇನ್ನೊಂದು ಕಡೆ ಹುಡುಗರು ಜೀವನ ಬೀದಿ ಬಿದ್ರು ಟೈಮ್ ವೇಸ್ಟ್ ಮಾಡ್ಕೊಂಡು IPL, ಕ್ರಿಕೆಟ್, ಬೆಟ್ಟಿಂಗ್ ಅಂತ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನೇ ಮರ್ತಿದ್ದಾರೆ ಅಂತ ತೋರಿಸಿರ್ಬಹುದು. ಇಲ್ಲಿ ಒಂದು ಕಡೆ ಹೋರಾಟದ ಗುಂಪು, ಇನ್ನೊಂದು ಕಡೆ ಹೈಟೆಕ್ ಕಾರಲ್ಲಿ ಬಂದು ನಿಂತಿರೋ ಒಬ್ಬ ವ್ಯಕ್ತಿ ಅಂದ್ರೆ ಉಪ್ಪಿ ಸರ್, ಅವರ ಪಕ್ಕದಲ್ಲಿ ಒಬ್ಬ ಮಹಿಳೆ ಹೈಟೆಕ್ ವೀಲ್ ಚೇರ್ ಅಲ್ಲಿ ತಂದು ಕೂರಿಸಲಾಗಿದೆ. ಹೋರಾಟದ ಗುಂಪಲ್ಲಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ತಕ್ಕಡಿ ಇದೆ. ಇದೆಲ್ಲದನ್ನ ನೋಡ್ತಿದ್ರೆ ರಾಜಕೀಯ, ಜನಗಳು, ಹೋರಾಟ ಇವೆಲ್ಲದರ ಮಧ್ಯೆ ದಾರಿ ಕಾಣದೆ ನಿಂತಿರೋ ನ್ಯಾಯ ಅನ್ಯಾಯಗಳ ಸಮಾಗಮ ಇಲ್ಲಿ ಎದ್ದು ಕಾಣುತ್ತಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಒಟ್ಟಿನಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಎದ್ದು ಕಾಣುತ್ತೆ. ಇದಕ್ಕೆ ಹೇಳೋದು ಉಪ್ಪಿ ಸರ್ ಹೇಳೋ ಫಿಲಾಸಫಿ ಬೇರೆನೆ ಇರುತ್ತೆ ಅಂತ. ಇಲ್ಲಿ ಯಾವುದೇ ಸರ್ಕಾರಗಳು ಬರ್ಲಿ, ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡ್ಬೇಕು ಅನ್ನೋದು ಈ ಸಿನಿಮಾದ ತಾತ್ಪರ್ಯ ಅನ್ಸುತ್ತೆ. ಇದು ನನ್ನ ಭಾವನೆ ಕೂಡ, ಜನಸಾಮಾನ್ಯರ ಭಾವನೆ ಕೂಡ. ಒಂದಂತೂ ಸತ್ಯ, ಜನಸಾಮಾನ್ಯರಿಗೆ ಯಾವುದನ್ನು ಫ್ರೀಯಾಗಿ ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಕೊಡ್ಲೇಬೇಕು ಅನ್ನೋದೇ ಆದ್ರೆ ಹೆಲ್ತ್, ಎಜುಕೇಶನ್, ಉದ್ಯೋಗ ಇವುಗಳ ಬಗ್ಗೆ ಗಮನ ಹರಿಸಿ. ಇವತ್ತು ದೇಶದ ಜನಸಾಮಾನ್ಯ ತಾನು ದುಡಿದ 75% ಹಣವನ್ನ ಬರೀ ಟ್ಯಾಕ್ಸ್ ರೂಪದಲ್ಲಿ ಕಟ್ತಿದ್ದಾನೆ. ನಾವುಗಳು ಕಟ್ಟಿರೋ ಟ್ಯಾಕ್ಸ್ ಹಣ ಬೇರೆ ಬೇರೆ ರೂಪದಲ್ಲಿ ಯಾರ್ಯಾರ್ದೋ ಪಾಲಾಗಿ ಹೋಗ್ತಿದೆ. ಇದು ನೋವಿನ ಸಂಗತಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷಿ ಪ್ರಧಾನ ರಾಷ್ಟ್ರ ಭಾರತ. ಕೃಷಿಗೆ ಹೆಚ್ಚಿನ ಶಕ್ತಿ ಕೊಡ್ಬೇಕು. ದೇಶದ ಬೆನ್ನೆಲುಬು ರೈತ. ಹೆಸರಿಗೆ ಮಾತ್ರ ರೈತ ಬೆಳೆದ ಬೆಳೆಗೆ ಅಂದಿನಿಂದ ಇಂದಿನವರೆಗೆ ವೈಜ್ಞಾನಿಕ ಬೆಲೆ ಸಿಗದೇ ಇರುವುದೇ ಇದೆಲ್ಲದಕ್ಕೂ ಮೂಲ ಕಾರಣ ನನ್ನ ಪ್ರಕಾರ. ನೀವು ತುಂಬಾ ಪಾಪ ಮಾಡಿರ್ಬೇಕು. ಇಲ್ಲಿ ಆಡಳಿತ ಪಕ್ಷ ಆಗ್ಲಿ ವಿರೋಧ ಪಕ್ಷ ಆಗ್ಲಿ ಅವರವರ ಜವಾಬ್ದಾರಿ ಅರಿತು ಕೆಲಸ ಮಾಡ್ಬೇಕು ಅನ್ನೋದು ಈ ಸಿನಿಮಾದ ಮೂಲ ಉದ್ದೇಶ ಅಂತ ಅನ್ಸುತ್ತೆ. ಅದೇನೇ ಇರ್ಲಿ, ಉಪ್ಪಿ ಸರ್
ತಲೆಗೆ ಹುಳ ಬಿಡೋ ರೀತಿ ಅವ್ರು ಹೇಳೋ ಫಿಲಾಸಫಿ, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು, ಅದ್ಭುತವಾದದ್ದು. ನಾನ್ ಮಾತ್ರ ಡಿಸೆಂಬರ್ 20ಕ್ಕೆ ಸಿನಿಮಾ ನೋಡಕ್ಕೆ ಕಾಯ್ತಾ ಇದ್ದೀನಿ. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ಕಣ್ತುಂಬಿಕೊಳ್ಳಿ. ಶುಭವಾಗಲಿ ಚಿತ್ರತಂಡಕ್ಕೆ. ಮುಂದೆ ಒಂದಿಷ್ಟು ಹೊಸ ಪ್ರತಿಭೆಗಳಿಗೆ ವೇದಿಕೆ ಮಾಡಿಕೊಡೋ ಶಕ್ತಿ ಭಗವಂತ ಅವರಿಗೆ ಕಲ್ಪಿಸ್ಲಿ. ಮತ್ತೊಂದು ಸಿನಿಮಾ ವಿಚಾರ ಹೊತ್ತು ನಾನು ನಿಮ್ಮ ಮುಂದೆ ಬರ್ತೇನೆ. ಇದು ಕಲ್ಪವೃಕ್ಷ ಸಿನಿಮಾಸ್. ಸಿನಿಮಾ ತಮಾಷೆ ಅಲ್ಲ, ಅದೊಂದು ತಪಸ್ಸು. ನಾನು ಶಂಭು ಷಣ್ಮುಖಪ್ಪ ಅಡಗಂಟಿ. ನಮಸ್ಕಾರ.